ಒಳಗಡೆ ಹೋಗುವಾಗ ನಾವು ಒಳಗಡೆ ನಮ್ಮ ಕಣ್ಣಾರೆ ನೋಡಿದ್ದೀವಿ, ಯಾರೋ ಬಂದು ಗೂಗಲ್ ಪೇ ಮಾಡಿ 2,000 ಆ ಥರ ಪೇ ಮಾಡಿ ಬಂದವರು ಬರ್ತಿದ್ದಾರೆ. ನಾವೇ ನೋಡಿದ್ದೀವಿ 2,000 ಗೂಗಲ್ ಪೇ ಮಾಡಿದಲ್ಲ ಒಬ್ಬರು ಒಳಗಡೆ ಬಂದು. ದೇವಸ್ಥಾನಕ್ಕೆ ಬರೋ ಭಕ್ತರು ಸಹ ನೀಟ್ನೆಸ್ ತುಂಬ ಮೇಂಟೈನ್ ಮಾಡಬೇಕು. ಅಲ್ಲಲ್ಲೇ ಕಸ ಹಾಕೋದು, ಅಲ್ಲಿ ಬಂದು ಐಸ್ ಕ್ರೀಮ್ ಮಾರೋದು ಒಳಗಡೆ, ಅದೆಲ್ಲ ಮಾಡ್ತಾರೆ, ತಿಂದು ಅಲ್ಲೇ ಹಾಕ್ತಾರೆ. ಒಳಗಡೆ ಟಾಯ್ಲೆಟು ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ. ಮಕ್ಕಳು ಹೆಣ್ಮಕ್ಳು ಎಲ್ಲ ತಲೆ ಸುತ್ತೇ ಬಿದ್ದೋದ್ರು. ಒಂದು ಫ್ಯಾನ್ ವ್ಯವಸ್ಥೆ ಇಲ್ಲ, ಏನಿಲ್ಲ, ಬಿಸಿಲಲ್ಲಿ ನಿಂತಿರಬೇಕು. ನಮಸ್ಕಾರ ಸರ್, ನಾವು ಬೆಂಗಳೂರಿಂದ ಬಂದಿರೋದು. ನಾವು ಇದು ಫಸ್ಟ್ ಟೈಮ್ ಬಂದಿರೋದು. ಮೂಲ ಸಕಲೇಶ್ಪುರ, ಮೈಸೂರೆಲ್ಲ ಮಜ್ಜೆ ಮನೆದು ಇಲ್ಲಿ ಬಂದಾಗ ಬರಬೇಕು ಅಂತ ಬಂದಿದ್ದು. ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಆದಿಕಾಲದ ದೇವಸ್ಥಾನ, ತುಂಬ ಖುಷಿ ಆಯಿತು. ಕಲಾಕೃತಿ ಎಲ್ಲ ತುಂಬ ಚೆನ್ನಾಗಿದೆ. ವ್ಯವಸ್ಥೆ ತುಂಬ ಇಂಪ್ರೂವ್ ಆಗಬೇಕು. ತುಂಬ ಏನೂ ಇಲ್ಲದಾಗ ಮಾಡ್ತಿದ್ದಾರೆ. ಒಳಗಡೆ ಹೋಗುವಾಗ ನಾವು ಒಳಗಡೆ ನಮ್ಮ ಕಣ್ಣಾರೆ ನೋಡಿದ್ದೀವಿ, ಯಾರೋ ಬಂದು ಗೂಗಲ್ ಪೇ ಮಾಡಿ 2,000 ಆ ಥರ ಪೇ ಮಾಡಿ ಬಂದವರು ಬರ್ತಿದ್ದಾರೆ. ಈ ಕಡೆಯಿಂದ ಒಂದು ಲೈನು, ಆಚೆಯಿಂದ ಒಂದು ಲೈನು, ಆ ಥರ. ಇಲ್ಲಿ ಈಗಲೂ ಅಷ್ಟೇ ಪೇ ಮಾಡಿ ಒಳಗಡೆ ಹೋಗ್ತಾ ಇದ್ದಾರೆ ತುಂಬ ಜನ. ಅಂದರೆ ಯಾರಿಗೂ ಪೇ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಎಲ್ಲರೂ ಮಾಡ್ಬೋದು. ಅದನ್ನೇ ವ್ಯವಸ್ಥೆಯಾಗಿ ಮಾಡಿದರೆ ಒಳ್ಳೆಯದು. ಯಾರೋ ಒಬ್ಬರು ಬಂದುಬಿಟ್ಟು ಪೇಮೆಂಟ್ ತೊಗೊಂಡು ಮಾಡೋದು ಅದು ಒಳ್ಳೆಯದಲ್ಲ. ಅಟ್ಲೀಸ್ಟ್ ಅಂದರೆ ಎಲ್ಲರ ಹತ್ರ ದುಡ್ಡಿದೆ, ಬಟ್ ಹೆಂಗೆ ಅಂದರೆ ಯಾರೋ ಒಬ್ಬರು ಮೇಲೆ ಪೊಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಸೆಕ್ಯೂರಿಟಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಈ ಥರ ಆಗಬಾರ್ದು ಅನ್ನೋದಷ್ಟೇ. ನಾವೇ ನೋಡಿದ್ದೀವಿ 2,000 ಗೂಗಲ್ ಪೇ ಮಾಡಿದಲ್ಲ ಒಬ್ಬರು ಒಳಗಡೆ ಬಂದು. ಹಾಗೆ ವ್ಯವಸ್ಥೆ ತುಂಬ ಇಂಪ್ರೂವ್ ಆಗಬೇಕು. ಗೌರ್ಮೆಂಟ್ ಮುಜರಾಯಿ ಇಲಾಖೆಯಿಂದಲಾದ್ರೂ ಕ್ಯೂ ಸಿಸ್ಟಮು ಇದೆಲ್ಲ ನೀಟಾಗಿ ಮಾಡಬೇಕು. ಓಕೆ, ಇದು ಲೈನ್ ಕ್ಯೂ, ಪೇಡ್ ಕ್ಯೂ ಆ ಥರ ತೊಂದರೆ ಇಲ್ಲ, ಬಟ್ ಮಾಡಿದರೆ ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡಲಿ. ಯಾರಾದರೂ ಇಲ್ಲಿ ಗೊತ್ತಿದ್ದು ಬಂದು ಮಾಡೋರಿಗೆ ಆ ಥರ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ದರ್ಶನ ಎಲ್ಲ ತುಂಬ ಚೆನ್ನಾಯಿತು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಹೋಗಿ ಇನ್ನೇನು 3-4 ಗಂಟೆ ಕ್ಯೂ ನಿಂತು ದೇವರ ತನಕ ಹೋಗಿರ್ತೀವಿ, ಅಷ್ಟೊತ್ತಿಗೆ ಹೋದಾಗ ಅಲ್ಲಿಂದ ತಳ್ತಾರೆ. ಅದೇ ತಳ್ಳಾಟ ಹೊರಗಡೆ ಮಾಡಿ ಕರೆಕ್ಟಾಗಿ ಮಾಡಿದರೆ ಒಳ್ಳೆಯದು. ಅಷ್ಟು ಒಳಗಡೆಯಿಂದ ಹೊರಗಡೆ ಕಳಿಸೋಷ್ಟು ಇರೋ ಅರ್ಜೆಂಟ್ ಅವರಿಗೆ ಹೊರಗಡೆಯಿಂದ ಮೇಂಟೈನ್ ಮಾಡಿ ಕಳ್ಸೋಕ್ಕಿದ್ರೆ ತುಂಬ ಒಳ್ಳೆಯದು. ದೇವಸ್ಥಾನಕ್ಕೆ ಬರೋ ಭಕ್ತರು ಸಹ ನೀಟ್ನೆಸ್ ತುಂಬ ಮೇಂಟೈನ್ ಮಾಡಬೇಕು. ಎಷ್ಟು ಗೌರ್ಮೆಂಟ್ ಸರ್ಕಾರದಿಂದ ಎಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಅಷ್ಟೇ ಬಂದವರ ಜವಾಬ್ದಾರಿ ಸಹ. ಅಲ್ಲಲ್ಲೇ ಕಸ ಹಾಕೋದು, ಅಲ್ಲಿ ಬಂದು ಐಸ್ ಕ್ರೀಮ್ ಮಾರೋದು ಒಳಗಡೆ, ಅದೆಲ್ಲ ಮಾಡ್ತಾರೆ, ತಿಂದು ಅಲ್ಲೇ ಹಾಕ್ತಾರೆ. ಒಳಗಡೆ ಟಾಯ್ಲೆಟು ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಮಕ್ಕಳು. ಅದನ್ನು ಮಾಡಿದ್ರು, ಮಕ್ಕಳು ಹೇಗೋ ಮಾಡಿದ್ರು ಅಂದ್ರೂ ಪೇರೆಂಟ್ಸ್ ಅದನ್ನು ನೀಟಾಗಿ ಮೇಂಟೈನ್ ಮಾಡಿ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಅದೇ ಬಂದವರಿಗೆ, ಅವರಿಗೆ ಮಾಡಿಸೋರಿಗೆ ಮಾಡೋರಿಗೆ ಗೊತ್ತಿರಬೇಕು. ಮಕ್ಕಳು ಮಾಡಿದ್ರು ಅನ್ನೋದಕ್ಕಿಂತ ಪೇರೆಂಟ್ಸ್ ಅದನ್ನು ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು. ಅಥವಾ ಯಾರಿಗಾದ್ರೂ ಅರ್ಜೆಂಟ್ ಅಂದ್ರೆ ಹೊರಗಡೆ ಹೋಗೋಕೆ ಒಂದು ವ್ಯವಸ್ಥೆ ಇರಬೇಕು. ಇದು ತುಂಬ ಇರೋದು. ದೇವಸ್ಥಾನಕ್ಕೆ ಬಂದು ಸಹ ಅಷ್ಟು ಗಲೀಜು ಮಾಡೋದು ಒಳ್ಳೆ ಹವ್ಯಾಸ ಅಲ್ಲ ಅದು. ಬೆಂಗಳೂರಿಂದ ಬಂದಿದ್ದೀವಿ. ನಾನು ಫ್ಯಾಮಿಲಿ, ನಮ್ಮ ಅಣ್ಣ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಇದು ನಾವು ಸೆಕೆಂಡ್ ಟೈಮ್ ಸರ್ ಬಂದಿರೋದು. 5 ಇಯರ್ಸಲ್ಲಿ ಸೆಕೆಂಡ್ ಟೈಮ್ ಬಂದಿರೋದು. ಸರ್ ಬೆಳಗ್ಗೆ 9 ಗಂಟೆ ನಿಂತಿದೆ ಕ್ಯೂಲೆ. ಓಕೆ, ತುಂಬ ಏನು ಗೊತ್ತಾ, ತುಂಬ ಮೇಂಟೆನೆನ್ಸ್ ತುಂಬ ಕೊರತೆ ಇದೆ ಅನಿಸುತ್ತೆ ಒಳಗಡೆ. ಮೇಂಟೆನೆನ್ಸ್ ಅಂದರೆ ಒಳಗಡೆ ಎಷ್ಟೊಂದು ಜನ ಸರ್, ಮಕ್ಕಳು ಹೆಣ್ಮಕ್ಳು ಎಲ್ಲ ತಲೆ ಸುತ್ತೇ ಬಿದ್ದೋದ್ರು. ಒಂದು ಫ್ಯಾನ್ ವ್ಯವಸ್ಥೆ ಇಲ್ಲ, ಏನಿಲ್ಲ, ಬಿಸಿಲಲ್ಲಿ ನಿಂತಿರಬೇಕು. ಏನಿಲ್ಲ ಸರ್, ಈಚೆ ಏನಿಲ್ಲ. ಒಳಗಡೆನೂ ಒಬ್ರು ಕೊಡ್ತಿದ್ರು ಅಷ್ಟೇ. ಹೊರಗಡೆ ಎಷ್ಟೋ ಜನ ನಮ್ಮ ಕಣ್ಮುಂದೆನೇ ತಲೆ ಸುತ್ತ ಬಿದ್ದಿದ್ದಾರೆ. ಮಕ್ಕಳು ಅಷ್ಟೇ ವಾಂತಿ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಅಷ್ಟು ಬಿಸಿಲು ಇದೆ, ಅಷ್ಟು ವ್ಯವಸ್ಥೆ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಅದು ಗೋರ್ಮೆಂಟ್ ಅವರು ಸ್ವಲ್ಪ ನೋಡಬೇಕು. ಏನಕ್ಕೆ ಅಂದರೆ ಇದು ಪುರಾತನ ದೇವಸ್ಥಾನ, ಅದಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ ಅಲ್ವಾ. ಅಯ್ಯೋ, ಇವತ್ತು ಬೇರೆ ಸೋಮವಾರ ಬೇರೆ, ಪ್ರೀ ಪ್ಲಾನ್ ಮಾಡಬೇಕಿತ್ತು ಅನಿಸುತ್ತೆ ನಮ್ಮ ಪ್ರಕಾರ. ಇದರಲ್ಲೆಲ್ಲ ಫೇಲ್ಯೂರ್ ಆಗಿದ್ದಾರೆ ಅನಿಸುತ್ತೆ ಗೌರ್ಮೆಂಟ್ ಅವರು. ನೋಡಿ, ಎಲ್ಲಂದರೆ ಅಲ್ಲಿ ನುಗ್ಗೋದು ಅದೇ ಥರ ಆಗ್ತಿದೆ. ಜನ ಜಾತ್ರೆ ಆಗಿದೆ.